ಆಗ್ತದೆ. ಮತ್ತು ಇನ್ನೊಂದೇನು ಅಂತಂದ್ರೆ ಇದೆ ಫೀವರ್ ಅಂತಕ್ಕಂಥದ್ದು ಒಂದು ರೆಗ್ಯುಲೇಟ್ರಿ ರೆಸ್ಪಾನ್ಸು, ಹೀಟ್ ಸ್ಟ್ರೋಕ್ ಅಂತಕ್ಕಂಥದ್ದು ಒಂದು ಅನ್ರೆಗ್ಯುಲೇಟ್ರಿ ರೆಸ್ಪಾನ್ಸ್. ಮತ್ತೇನಪ್ಪ ಬರ್ದೀನಿ, ಅದೇ ಟೆಂಪ್ರೇಚರ್ ವೈಸ್ ನೋಡಿದ್ರೆ ಫೀವರಲ್ಲಿ ಮೈಲ್ಡ್ ರೈಸ್ ಇರ್ತದೆ, ಇಲ್ಲಿ ಸಿವಿಯರ್ ರೈಸ್ ಆಗ್ತಾ ಹೋಗ್ತದೆ. ಮತ್ತು ಆನ್ಸೆಟ್ ನೋಡಿದ್ವಿ ಅಂತಂದರೆ ಇದು ಫೀವರು ಸ್ಲೋ ಆಗಿ ಎಂತ ಗೊತ್ತಾಗ್ತದೆ ನಮಗೆ. ಆದರೆ ಇದು ಹೀಟ್ ಸ್ಟ್ರೋಕ್ ಹೆಂಗಾಗ್ತದೆ, ರ್ಯಾಪಿಡಾಗಿ ರೈಸ್ ಆಗ್ತದೆ. ಮತ್ತು ಇದರಲ್ಲಿ ಬಿಹೇವಿಯರ್ ಏನಿರ್ತದೆ ಫೀವರಲ್ಲಿ ಡಲ್, ಡಿಪ್ರೆಸ್ಡ್, ಇನ್ಅಪೆಟೆನ್ಸು ಇರ್ತದೆ. ಮತ್ತು ಹೀಟ್ ಸ್ಟ್ರೋಕಲ್ಲಿ ಏನಿರ್ತದೆ ಫುಲ್ ಪ್ಯಾಂಟಿಂಗ್ ಜಾಸ್ತಿ ಇರ್ತದೆ. ಮತ್ತು ಡ್ರೂಲಿಂಗ್ ಆಫ್ ಥಿಕ್ ಸಲೈವ, ಜೊಲ್ಲೆಲ್ಲ ಫುಲ್ ಥಿಕ್ಕಾಗಿರ್ತದೆ ಹಂಗೆ. ಮತ್ತು ಇನ್ನೊಂದು ಏನು ಬರ್ದೀನಿ, ಓಕೆ ಏನು ಬರ್ದೀನಿ, ಕ್ಲಿನಿಕಲ್ ಸೈನ್ಸ್ ಅದೇ ಎಕ್ಸ್ಟ್ರೀಮ್ ಪ್ಯಾಂಟಿಂಗ್ ಇರ್ತದೆ, ರೆಸ್ಟ್ಲೆಸ್ನೆಸ್ ಇರ್ತದೆ. ಮತ್ತು ಹಾರ್ಟ್ ರೇಟ್ ಜಾಸ್ತಿ ಹಾಕೋತ ಹೋಗ್ತದೆ, ಥಿಕ್ ಡ್ರೂಲಿಂಗ್ ಇರ್ತದೆ, ಅದೇ ಸಲೈವ ಜಾಸ್ತಿ ಥಿಕ್ ಇರ್ತದೆ. ಮತ್ತು ಗಮ್ಸ್ ಎಲ್ಲ ಡಾರ್ಕ್ ರೆಡ್ ಆಗ್ಬೋದು ಅಥವಾ ಒಂದೊಂದು ಟೈಮು ಪೇಲ್ ಕೂಡ ಆಗ್ಬೋದು. ಇನ್ಕೋಆರ್ಡಿನೇಷನ್ ಇರ್ತದೆ, ವೀಕ್ನೆಸ್ ಇರ್ತದೆ. ಮತ್ತು ಡಯರಿಯಾ, ಲೂಸ್ ಮೋಷನ್ ಆಗ್ಬೋದು. ಅದೇ ಡಯರಿಯಾ, ಲೂಸ್ ಮೋಷನ್ ಎರಡೂ ಸೇಮ್. ಮತ್ತು ಒಂದೊಂದು ಸಾರಿ ಲೂಸ್ ಮೋಷನಲ್ಲಿ ಬ್ಲಡ್ ಕೂಡ ಬರ್ಬೋದು, ವಾಮಿಷನ್ ಆಗ್ಬೋದು, ಫಿಟ್ಸ್ ಕೂಡ ಬರೋ ಚಾನ್ಸಸ್ ಇರ್ತದೆ. ಮತ್ತು ಹಿಂಗೆ ಬಿಟ್ಟರೆ ನಾವೇನು ಅದಕ್ಕೆ ಫಸ್ಟ್ ಏಡ್ ಮಾಡಲಿಲ್ಲ ಅಂತಂದ್ರೆ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರ್ತದೆ, ಕೋಮಾ ಒಳಗೂ ಹೋಗ್ಬೋದು. ಓಕೆ, ಮತ್ತು ಏನಪ್ಪ ಇದು ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಹೇಳಬೇಕಂದ್ರೆ ಪೆಟ್ಸಲ್ಲಿ, ಅದು ಡಾಗ್ ಆ್ಯಂಡ್ ಕ್ಯಾಟ್ಸಲ್ಲಿ ಸ್ವೆಟ್ ಗ್ಲ್ಯಾಂಡ್ಸ್ ಕಮ್ಮಿ. ಸೊ ಅವು ಬಾಡೀಸ್ ಟೆಂಪ್ರೇಚರ್ ರೈಸ್ ಆದಾಗ ಪ್ಯಾಂಟಿಂಗ್ ಮುಖಾಂತರ, ಪ್ಯಾಂಟಿಂಗ್ ಅಂದ್ರೇನು ಓಪನ್ ಮೌತ್ ಬ್ರೀದಿಂಗ್ ಹ್ಯಾ ಮಾಡ್ತಿರ್ತಾವಲ್ಲ ಹಾಗೆ. ಸೊ ಹಂಗೆ ಅವು ಟೆಂಪ್ರೇಚರನ್ನು ಕಮ್ಮಿ ಮಾಡ್ಕೊತಿರ್ತಾವೆ, ರೈಸ್ ಆದ ಟೆಂಪ್ರೇಚರ್ನ. ಹೊರಗಿನ ಟೆಂಪ್ರೇಚರ್ ಎಷ್ಟು ರೈಸ್ ಆಗೈತೆ ಅಂತಂದ್ರೆ ಅದಕ್ಕೆ ಪ್ಯಾಂಟಿಂಗ್ ಮುಖಾಂತರನೂ ಬಾಡಿ ಟೆಂಪ್ರೇಚರ್ನ ಕಮ್ಮಿ ಮಾಡ್ಕೊಳಕ್ಕಾಗೋದಿಲ್ಲ. ಆವಾಗ ಫುಲ್ ಇಂಥ ಸೈನ್ಸ್ ಎಲ್ಲ ಗೊತ್ತಾಗ್ತಾವೆ ನಮಗೆ. ಏನು ಫುಲ್ ಎಕ್ಸ್ಟ್ರೀಮ್ ಪ್ಯಾಂಟಿಂಗ್ ಇರ್ತದೆ, ರೆಸ್ಟ್ಲೆಸ್ನೆಸ್ ಇರ್ತದೆ, ಹಾಗೆಲ್ಲ ಸೈನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತಾವೆ. ಸೊ ಮತ್ತೆಂತ